ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಮ್ಮ ಜೊತೆ ಅವರಿಗೆಲ್ಲರಿಗೂ ಒಂದು ಪಿಲ್ಲರ್ ಆಗಿ ನಿಂತಿರುವಂಥ ನಮ್ಮ ಮಾರಣ್ಣ ಅವ್ರು ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗೆ ಅನಿಸ್ತಿದೆ ಸರ್, ಎರಡನೇ ಬಾರ ಆಗಿರುವಂಥ ನಮ್ಮ ಸಚಿವ ಆಗಿರುವಂಥ ನಾಗೇಂದ್ರ ಸರ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ನೀವು? ಏನಿಲ್ಲ, ಅವರಿಗೆ ಈಗಾಗಲೇ ನಮ್ಮ ಹೈಕಮಾಂಡರು ತೂಗಿ ಆಲೋಚನೆ ಮಾಡಿ ಎಲ್ಲ ಜಿಲ್ಲಾ ಸಮಸ್ಯೆಗಳು ಅರ್ಥಕೊಂಡು ಯಾರು ಸೂಕ್ತವಾದ ವ್ಯಕ್ತಿ ಅಂತ ಅವರು ನಿರ್ಣಯ ಮಾಡಿ ನಾಗೇಂದ್ರ ಅವರು ಸಮರ್ಥವಾದಂಥ ವ್ಯಕ್ತಿ ಅಂತೇಳಿ ಅವರು 4 ಸರಿ ಶಾಸಕರಾಗಿದ್ದಾರೆ. ಆಮೇಲೆ ಅವರಿಗೆ ಅನುಭವ ಇದೆ, ವಿದ್ಯಾವಂತರು, ಗ್ರಾಜ್ಯುಯೇಟ್ ಇದ್ದಾರೆ. ಆಮೇಲೆ ಮೊದಲ ಸರಿ ಸಚಿವರಾಗಿದ್ದರು, 2ನೇ ಸರಿ ಅವ್ರಿಗೆ ಸಿಕ್ಕಿರೋದು ಭಾಳ ಸೂಕ್ತವಾದ ಸಚಿವ ಸ್ಥಾನ, ಒಳ್ಳೆಯ ಸೂಕ್ತವಾದ್ದು. ಸರ್ ಇವಾಗ ಅವ್ರು ಆಗಿರುವಂಥ ಬಾರಿಗೆ ಇವಾಗ ನಮ್ಮ ಬಳ್ಳಾರಿಗೆ ದೊಡ್ಡ ಹಬ್ಬವಾಗಿ ಆಚರಿಸಿದವಾಗಿ ಸ್ವಾಗತ ಮಾಡ್ತಾ ಇದ್ವಿ ನಾಗೇಂದ್ರ ಸರ್ ಅವ್ರಿಗೆ. ನೀವು ಅವ್ರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಹೇಗಿರಬೇಕು ಅನ್ನೋದು ಯಾವ ಥರ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಈಗ ಆಗಿರ್ತಕ್ಕಂಥ ಮಂತ್ರಿಗಳು ನಮ್ಮ ಬಳ್ಳಾರಿ ಸಮಸ್ಯೆ ಭಾಳ ಹಂಗೆ ಉಳಿದವ. ಅವು ಭಾಳ ತೀಕ್ಷ್ಣವಾಗಿ ಶೀಘ್ರವಾಗಿ ಸಂಪುಟದಲ್ಲಿ ಅನುಮತಿ ತಗೊಂಡು ಈ ರೋಡ್ ಕೆಲಸಗಳಾಗಿರ್ಬೋದು, ಆಮೇಲೆ ಈ ಟವರ್ ಒಂದು ಓಪನ್ ಆಗಿಲ್ಲ, ಆಮೇಲೆ ವಾಲ್ಮೀಕಿ ವಿಗ್ರಹ ಒಂದು ಹಂಗೆ ಪೆಂಡಿಂಗ್ ಐತೆ. ಇನ್ನು ಖಂಡಿತ ಭಾಳ ಸಮಸ್ಯೆಗಳು ಭಾಳ ಹಂಗೆ ಉಳಿದಿದ್ದಾವೆ. ಅದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರದಲ್ಲಿ ಇದು ಮಾಡಿಬಿಟ್ಟು ಅವರು ಆದೇಶ ತಗೊಂಡು ಮುಖ್ಯಮಂತ್ರಿದು ಅದು ಡೆವಲಪ್ಮೆಂಟ್ ಮಾಡ್ಬೇಕು ಬಳ್ಳಾರಿನ. ಆಮೇಲೆ ಹೆಣ್ಮಕ್ಳಿಗೆ ಆಗ್ತಕ್ಕಂಥ ತೊಂದರೆ ಬಗ್ಗೆ ಕೂಡ ಭಾಳ ಜಾಗೃತಿ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. SP ಇರ್ಬೋದು, IG ಇರ್ಬೋದು, DC ಅವರು ಇರ್ಬೋದು, ಅವ್ರ ಜೊತೆಗೆಲ್ಲ ಮಾತಾಡಿ ಇವರಿಗೆ ಹೆಣ್ಮಕ್ಳಿಗೆ ಸ್ಟೂಡೆಂಟ್ಗಳಿಗೆ ಅವರು ಮುಂಜಾಗ್ರತವಾಗಿ ಈ ಡ್ರಗ್ಸ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಭಾಳ ಅನಾಹುತಿ ನಡೀತಿದ್ದಾವೆ. ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೋಬೇಕಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಅದಕ್ಕೆ ಹೇಳೋದು ಹಿರಿಯರು ಅನ್ನೋದೇ ಒಂದು ದೊಡ್ಡ ನಮ್ಮ ಮನೇಲಿದ್ದರೆ ಹೇಗೆ ನಮಗೆ ಹೇಗೆ ಮುಂದೆ ಇರಬೇಕು ಅನ್ನೋದು ನಮ್ಮ ಹಿರಿಯರು ಇರಬೇಕು ಅಂತ ಹೇಳೋಕ್ಕೆ ಕಾರಣ. ಹಾಗೆ ನಮ್ಮ ಕಾಂಗ್ರೆಸ್ಸಲ್ಲಿ ನಮ್ಮ ಮುಖ್ಯವಾಗಿರುವಂಥ ಪಿಲ್ಲರು ನಮಗೆ ಈ ಸಂದೇಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ. ಕಾಂಗ್ರೆಸ್ ಅಲ್ಲಿ ಒಂದು ಧ್ವಜವನ್ನು ಎಳೆದು ತೋರಿಸಿರುವಂಥ ನಮ್ಮ ಮಗಳು ಮುಖ ಆಗಿರುವಂಥ ನಮ್ಮ ಅಮ್ಮ ಅವರು ಇವತ್ತು ನಾಗೇಂದ್ರ ಸರ್ ಅವರು ಮಿನಿಸ್ಟರ್ ಆಗಿರೋದಕ್ಕೆ ಇಲ್ಲಿ ಬೆಳಿಗ್ಗೆಯಿಂದ ಬಂದು ನಿಂತು ಕಾತುರದಲ್ಲಿ ನಿಂತಿದ್ದಾರೆ. ಅವ್ರ ಜೊತೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ಹೇಗೆ ಅನಿಸ್ತಿದೆ ನಮಗೆ ಭಾರಿ ಖುಷಿ ಐತೆ, ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಡವರಿಗೆ ಸವಲತ್ತು ಮಾಡ್ತೈತೆ, ಕೆಲಸಗಳು ಮಾಡ್ತೈತೆ, ಎಲ್ಲ ಥರ ಒಳ್ಳೇದು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ನಾಗೇಂದ್ರ ಅಣ್ಣವರು. ಯಾಕಂದರೆ ಜನಸಂಖ್ಯೆಗೆ ಬಡವರು ಶ್ರೀಮಂತರು ಏನಿಲ್ಲ, ಎಲ್ಲರಿಗೆ ಹಂಚ್ಕೊಂಡು ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ನಮಗೆ ಭಾರಿ ಖುಷಿ, ಭಾರಿ ಒಳ್ಳೆತನ ಆಯಿತು. ಮುಂದಕ್ಕೆ ಇನ್ನು ನಮ್ಮ ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಆಗ್ತೈತೆ ಅಂತ ನಮಗೆ ಭಾರಿ ಖುಷಿ ಐತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಹೇಗೆ ಅನಿಸ್ತಿದೆ ಮ್ಯಾಮ್ ನಿಮಗೆ? ತುಂಬ ಖುಷಿ, ಹಬ್ಬದ ವಾತಾವರಣ ಇದೆ. ತುಂಬ ಸಂತೋಷ ಆಯಿತು ನಮಗೆ ನಾಗೇಂದ್ರ ಸರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ. ಇವಾಗ ನಿಜವೂ ಎಲ್ಲರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೆ ಒಂದು ಹುಮ್ಮಸ್ಸು, ಮುಂದಿನ ಚುನಾವಣೆಯನ್ನು ಎದುರಿಸೋಕ್ಕೆ ನಮಗೆ ತುಂಬಾ ಹೆಮ್ಮೆಯಿಂದ ಮಾಡ್ತಾರೆ. ಖಂಡಿತವಾಗಿ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರ ಬಂದೇ ಬರುತ್ತೆ, ಮತ್ತೆ ನಮ್ಮ ನಾಗೇಂದ್ರ ಸರ್ ಅವರು ಮತ್ತೆ ಮಿನಿಸ್ಟರ್ ಆಗ್ತಾರೆ. ಖಂಡಿತ ಇದು 100% ಕರೆಕ್ಟ್, ಗ್ಯಾರಂಟಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗೆ ಅನಿಸ್ತಿದೆ ಸರ್ ಮಿನಿಸ್ಟರ್ ಆಗಿರೋ ನಮ್ಮ ನಾಗೇಂದ್ರ ಸರ್ ಅವರು? ಕಾಂಗ್ರೆಸ್ಗೆ ಜೂಮ್ ಬಂದಿದ್ದೇನೆ, ಸ್ವಲ್ಪ ಹೈಕ್ ಆಗಿದೆ ಎಲ್ಲ, ಯೂತ್ ಎಲ್ಲರಿಗೆ ಒಂದು ಆಕ್ಟಿವ್ ಆಗಿದ್ದಾರಲ್ಲ. ಅನಿವಾರ್ಯ ಕಾರಣದಿಂದ ಅವರು ಹೊರಗಿದ್ದರು. DK ಶಿವಕುಮಾರ್ ಅವರು ಹೈಕಮಾಂಡ್ ಅವರು ಮತ್ತೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಬಳ್ಳಾರಿಯ 5 ಕ್ಷೇತ್ರಗಳಿಗೆ ಒಂಥರ ಹೊಸ ಉರುಪು ಬಂದಿದೆ. ಪಕ್ಷದ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. ಸರ್ ನಾಗೇಂದ್ರ ಸರ್ ಅವರು ಸಚಿವ ಆಗೋದೇ ಇಲ್ಲ ಅನ್ನೋದು ಬೇರೆ ಕಡೆಯಲ್ಲಿ ಸುದ್ದಿ ಬರೋ ಟೈಮಲ್ಲಿ ಇವಾಗ ಆಗಿದ್ದಾರಲ್ವ ನಮ್ಮ ಬಳ್ಳಾರಿಯಲ್ಲಿ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಇನ್ನೂ 1 ವರ್ಷ ಇದೆ. ಎಲ್ಲ ಕಾರ್ಯಕರ್ತರಿಗೆ, ಸೆಕೆಂಡ್ ಲೀಡರ್ಗೆಲ್ಲ ಹುಮ್ಮಸ್ ಬರಬೇಕು, ಪಾರ್ಟಿ ಗೆಲ್ಲಿಸ್ಬೇಕು ನಾವು. ನಮ್ಮ ಟಾರ್ಗೆಟ್ 2028. DK ಶಿವಕುಮಾರ್ ಕಾಶಿ 28ಕ್ಕೆ ಗೆಲ್ಲಕ್ಕೆ ಯೂತ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಕಳ್ಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ಹೇಗೆ ಅನಿಸ್ತಿದೆ ಸರ್? ಮೇಡಮ್, ಇವತ್ತು ಭಾಳಷ್ಟು ಖುಷಿ ಆಗ್ತಾ ಇದೆ. 2ನೇ ಸರಿ ಮಂತ್ರಿಯಾಗಿ ಇವತ್ತು ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು ಬಳ್ಳಾರಿಗೆ ನೋಡ್ರಿ, ಈಗಾಗಲೇ ತಾವೆಲ್ಲ ನೋಡಿರ್ಬೋದು, ಸಾವಿರಾರು ಜನ ಈಗಾಗಲೇ ಅನಂತಪುರದಿಂದನೇ ವೆಲ್ಕಮ್ ಮಾಡ್ಕೊತ ಅಲ್ಲಿಂದ ದಾರಿ ಉದ್ದಕ್ಕೂ ಇವತ್ತು ನಾವು ಇಲ್ಲಿ ಏನು ಬಳ್ಳಾರಿ ನಗರಕ್ಕೆ ಸ್ವಾಗತವನ್ನು ಕೋರಲಿಕ್ಕೆ ಭಾಳಷ್ಟು ಜನ ಖುಷಿಯಿಂದ ಕಾಯ್ತಾ ಇದ್ವಿ. ಇನ್ನೂ ಬರ್ತಾನೆ ಇಲ್ಲ. ಈಗ ಏನು ಪರಿಹಾರ ಏನು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನು ಪರಿಹಾರ ವೀಕ್ಷಣೆ ಮಾಡಿಕೊಂಡು ಈಗ ತಾನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ನಿಜವಾಗ್ಲೂ ಇವತ್ತು ನಮಗೆ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಯಾಕಂದರೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ 2 ವರ್ಷದಿಂದ. ಸರ್ ನಮಸ್ಕಾರ ಸರ್. ಮೇಡಮ್, ಇವತ್ತು ಏನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಭಾರಿ ಹುಮ್ಮಸ್ಸು ಬಂದುಬಿಟ್ಟಿದೆ. ಯಾಕೆ ಅಂತಂದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ನಾಗೇಂದ್ರ ಸಾರ್ಗೆ ಏನು ನಮ್ಮ
ನಾಯಕರಾದಂಥ CM ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಇವತ್ತು ಏನು ಮಂತ್ರಿ ಕೊಟ್ಟಿದ್ದಾರೆ ಅದರಿಂದ ಕಾರ್ಯಕರ್ತರಲ್ಲಿ ಎಲ್ಲರಿಗೂ ಕೂಡ ಹುಮ್ಮಸ್ಸು ಬಂದಿದೆ. ಆ ಹುಮ್ಮಸ್ಸಿಂದ ಇವತ್ತು ಒಂದು ಬಳ್ಳಾರಿಯಲ್ಲೇ ಒಂದು ಹಬ್ಬ ಥರ ವಾತಾವರಣ ಸೃಷ್ಟಿಯಾಗಿದೆ. ಈಗ ಬರ ಚುನಾವಣೆಯಲ್ಲಿ ಇದೇ ನಮ್ಮ ಮುನ್ಸೂಚನೆ. ನಾವು ಮುಂದೆ ನಾವು ಗೆಲ್ತೇವೆ. ಎಲ್ಲದರಲ್ಲಿ ZP ತಾಲೂಕು ಪಂಚಾಯತಿ ಎಲ್ಲಾದರೂ ಕೂಡ ಮುಂಚೆ ಬರೋ ಸರ್ಕಾರ ಕೂಡ ನಮ್ಮದೇ ಸರ್ಕಾರ ಬರ್ತಂತೆಲ್ಲ ಗಂಟೆಗೋಷ್ಠಿಯಿಂದ ಹೇಳಲಿಕ್ಕೆ ಇವತ್ತು ಈ ನೋಡಿದ್ರೆ ಗೊತ್ತಾಗ್ತದೆ. ಖಂಡಿತ ಖಂಡಿತ ಸರ್. ನಮಸ್ಕಾರ ಸರ್. ಸರ್ ಹೇಗೆ ಅನಿಸ್ತಿದೆ ಸರ್ ನಿಮ್ಗೆ ಇವಾಗ? ಮೇಡಮ್ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಜನನಾಯಕ ನಾಗೇಂದ್ರಣ್ಣವರು ಮತ್ತೊಂದು ಬಾರಿ ಬಳ್ಳಾರಿಗೆ ಸಚಿವರಾಗಿ ಬರ್ತಾ ಇದ್ದಾರೆ. ಇವತ್ತಿನ ದಿನ ಎಲ್ಲರೂ ಅವರು ಇಂಡಿವಿಜುವಲ್ ಆಗಿ ಕಾರ್ಯಕರ್ತರು ಸಂತೋಷದಿಂದ ನಮ್ಮ ಬುಡ ಅಧ್ಯಕ್ಷರಾದ ಶ್ರೀ JS ಆಂಜನೇಯ ಅವರ ಅಣ್ಣವರ ಮನೆ ಹತ್ರ ಬಂದು ಸುಮಾರು ಬೃಹತ್ ಬೈಕ್ ರ್ಯಾಲಿ ನಡೆಸ್ತಾ ಇದೆ ಮೇಡಮ್. ಇವತ್ತಿನ ದಿನ 2,000 ಬೈಕ್ ನಾವು ಸೇರಿಸಿದ್ದೀವಿ. ಅದೇ ರೀತಿ 3,000 ಜನಕ್ಕೆ ಇವತ್ತಿನ ದಿನ ಆಂಜನೇಯಣ್ಣವರು ಅವರಿಗೆಲ್ಲ ಊಟ ಮಾಡಿ ಅವರಿಗೆಲ್ಲ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಈಗ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ನಾಗೇಂದ್ರಣ್ಣವರು ಬರ್ತಾ ಇದ್ದಾರೆ. ಎಲ್ಲರೂ ಖುಷಿಯಿಂದ ಇವತ್ತಿನ ದಿನ ಅವ್ರನ್ನ ದೊಡ್ಡ ಮೆರವಣಿಗೆಯೊಂದಿಗೆ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಮತ್ತೆ ನಮ್ಮ ಕಾಂಗ್ರೆಸ್ ಕಚೇರಿಗೆ ಹೋಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರನ್ನು ಮಾತಾಡಿಸಿ ಮತ್ತೆ ಮುಂದಿನ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಮ್ಯಾಮ್, ನಮ್ಮ ನಾಗೇಂದ್ರ ಸರ್ ಅವರು ಸಚಿವ ಆಗಲ್ಲ ಅನ್ನೋದು ಎಲ್ಲರೂ ಎಷ್ಟು ಅಪೋಸಿಟ್ ಇರುವಂಥ ವ್ಯಕ್ತಿಗಳು ಆಗಲ್ಲ ಅನ್ನೋದು ಖುಷಿಯಲ್ಲಿರುವಾಗ ಇವಾಗ ಆಗಿದ್ದಾರಲ್ವಾ, ಇವಾಗ ಅವ್ರಿಗೆ ವಿರುದ್ಧವಾಗಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಮ್ಯಾಮ್ ನೀವು? ಏನಿಲ್ಲ, ಕಾಲಾಯ್ ತಸ್ಮೈ ನಮಃ ಅಂತ ಹೇಳ್ತೀವಿ ನಾವೆಲ್ಲ. ಆಮೇಲೆ ನಮ್ಮ DK ಶಿವಕುಮಾರ್ ಸರ್ CM ಆಗಿರೋದ್ರಿಂದ ಅದೊಂದು ದೊಡ್ಡ ಖುಷಿನೇ ನಮಗೆ. ಅದ್ರ ಜೊತೆಗೆ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಪ್ರಯತ್ನ ಜೊತೆಗೆ ದೇವ್ರ ಆಶೀರ್ವಾದ ಕೂಡ ಇರಬೇಕು ಅಂತ ಹೇಳಿ. ಅದು ಇವತ್ತು ನಮ್ಮ ನಾಗೇಂದ್ರ ಅಣ್ಣವ್ರಿಗೆ ಫಲಿಸಿದೆ. ಸೊ ಹಾಗಾಗಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ತುಂಬ ಖುಷಿಯಲ್ಲಿದ್ದೀವಿ. ಎಲ್ಲರೂ ಹುಮ್ಮಸ್ಸಿಂದ ಇವತ್ತಿಂದ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತಾ ಇದ್ದಾವೆ. ಮೊದಲಿಗೆ ಈಗ ಸ್ವಾಗತದ ಜೊತೆಗೇ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಚುನಾವಣೆಗಳಲ್ಲಿ ಎಲ್ಲದರಲ್ಲೂ ZP TP ಮತ್ತು 5ಕ್ಕೆ 5 ತಾಲೂಕು MLAಗಳನ್ನ ಕೂಡ ನಾವೇ ಗೆಲ್ಲಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಎಲ್ಲ ಕಾರ್ಯಕರ್ತರಿಗೂ ಒಂದು ಸಂದೇಶ, ಇನ್ನು ಕಾಂಗ್ರೆಸ್ ಭದ್ರಕೋಟೆ ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಯಾರೂ ಹೊಡಿಲಿಕ್ಕಾಗಲ್ಲ. ಎಂಥ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲರೂ ಕೂಡ ಎಲ್ಲ ಕಾರ್ಯಕರ್ತರ ಜೊತೆ ಇರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ಹೇಗೆ ಅನಿಸ್ತಿದೆ ಸರ್? ಈಗ ನಮಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಯಾಕಂದರೆ ಪ್ರತಿಯೊಂದು ತಾಲೂಕಿನವರು ಬಯಸಿದ್ದೇ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಸೇರಿಬಿಟ್ಟು ಬಳ್ಳಾರಿಕ್ಕೆ ಯಾವುದೇ ಥರದ ತೊಂದರೆ ಆಗದಂಥ ಮತ್ತು ಮುಂದೆ ರಾಜಕೀಯ ಪರಿಣಾಮಗಳು ಆಗಲಾರ್ದಂಗೆ ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಕೊಟ್ಟು ನಮ್ಮ ನಾಗೇಂದ್ರಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ಇವತ್ತು ಅವ್ರನ್ನ ಈ ಒಂದು ಹಬ್ಬದ ವಾತಾವರಣದಿಂದ ಅವ್ರನ್ನ ನಾವು ಇವತ್ತು ಬರಮಾಡ್ಕೊಳಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಮೆಂಬರ್ಸು ಮತ್ತು ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಅಸೆಂಬ್ಲಿ ಅಧ್ಯಕ್ಷರು ಎಲ್ಲರೂ ಬಂದ್ಬಿಟ್ಟು ಫುಲ್ ಜೋಶಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಮೇಡಮ್, ಇವತ್ತಿನ ದಿನ ಭಾಳ ಸಂತೋಷ ಆಗಿದೆ. ಬಳ್ಳಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ. ನಮ್ಮ ನಾಗೇಂದ್ರ ಸರ್ ಅವರು ಸಚಿವರಾಗಿದ್ದಾರೆ, ಇನ್ನೂ ಅಭಿವೃದ್ಧಿ ಆಗುತ್ತೆ ಪಕ್ಷದಲ್ಲಿ. ಅದೇ ರೀತಿ ಎದುರಾಳಿಗಳಿಗೆ BJP ಅವರಿಗೆ ಒಂದು ಭಯ ಮೂಡಿಸುತ್ತೆ. ಈ ಒಂದು ಸಚಿವ ಸ್ಥಾನದಿಂದ ಬಳ್ಳಾರಿಯಲ್ಲಿ ಇನ್ನೂ ಒಂದು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಆಸೆ ಮೇಡಮ್. ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಏನು ನಮ್ಮ ಸಾರ್ವಜನಿಕರಿಗೆ ತೊಂದರೆದಲ್ಲಿದ್ದರೆ ಅತಿ ಶೀಘ್ರದಲ್ಲೇ ನಿಮ್ಮ ಹಬ್ಬ ಅಂತ ಹೇಳೋಷ್ಟು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಎಲ್ಲ ಪರಿಹಾರವನ್ನು ನಮ್ಮ ನಾಗೇಂದ್ರ ಸರ್ ಅವರು ಕೊಡ್ತಾರೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.